ಹಾಯ್ ಹಲೋ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್ ಕುಮಾರ್. ಚಾಯ್ ಪಚಾರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತೊಂದು ಹೊಸ ಟಾಪಿಕ್ ಜೊತೆಗೆ ಬಂದಿದ್ದೀನಿ. ಸೊ ವಿ ನೀಡ್ ದಿಸ್ ಟಾಪಿಕ್ ಎಸ್ಪೆಷಲಿ ದೋಸ್ ವಾಂಟ್ ಟು ಸೇವ್ ಟ್ಯಾಕ್ಸ್. ಸೊ ಈ ಒಂದು ಟಾಪಿಕ್ನ ನಾನು ತೊಗೊಂಡು ಬಂದಿದ್ದೀನಿ ಇವತ್ತು. ಏನಪ್ಪ ಇದು ಅಂತಂದರೆ, ಯಾವೆಲ್ಲ ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ ಇದೆ ಅಂಡರ್ ATC ಬರುವಂಥದ್ದು, ವೇರ್ ಯು ಕ್ಯಾನ್ ಸೇವ್ ಯುವರ್ ಟ್ಯಾಕ್ಸ್ ಅಪ್ ಟು 1.5 lakh rupees. 1.5 lakh rupees ಜೊತೆಗೆ ನೀವು ಒಂದು ಲೆಕ್ಕದ ಪ್ರಕಾರ ಹೆಂಗೆ ವೆಲ್ತ್ ಅಕ್ಯುಮುಲೇಟ್ ಮಾಡ್ಬೋದು ಅನ್ನೋದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಜಲ್ದಿ ನೋಡ್ಕೊಂಡು ಬಂದ್ಬಿಡೋಣ ಇವೆಲ್ಲ ಯಾವ್ಯಾವುದು ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ ಅಂತ. ಸೊ ಇದರಲ್ಲಿ ಮೇಯ್ನಾಗಿ ಬರುವಂಥದ್ದು 5 ಇದ್ದಾವೆ. ಯಾವ್ಯಾವುದಪ್ಪ ಅಂತಂದರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್, ELSS ಅಂತ ಕರಿತೀವಿ, ಅದು ಮ್ಯೂಚುವಲ್ ಫಂಡ್ಸಲ್ಲಿ ಬರುತ್ತೆ. ಇನ್ನೊಂದು ನ್ಯಾಷನಲ್ ಪೆನ್ಷನ್ ಸ್ಕೀಮು, NPS ಅಂತ ಕರಿತೀವಿ, ಇದು ಒಂದು ಪ್ರಾಡಕ್ಟು. ಇನ್ನೊಂದು PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡು, ಆರ್ EPF ನಿಮ್ಮ ಆಫೀಸಲ್ಲಿ ಆ್ಯಸ್ ಎ ಸ್ಯಾಲ್ರಿಡ್ ಎಂಪ್ಲಾಯಿ ಆಗಿ ನಿಮಗೆ ಸ್ಯಾಲ್ರಿಡ್ ಥರ ಬಂದಿತ್ತು ಅಂದರೆ EPF ಬಂದೇ ಬರುತ್ತೆ. ಇನ್ ಸ್ಟೇಟ್ ಇಫ್ ಯು ಆರ್ ನಾಟ್ ಎಲಿಜಿಬಲ್ ಆರ್ ನಿಮಗೆ ಆಫೀಸಿಂದ ಕೊಡ್ತಾ ಇಲ್ಲ EPF ಅಂತ ಅಂದರೆ ಯು ಕ್ಯಾನ್ ಗೋ ಆ್ಯಂಡ್ ಆಪ್ ಫಾರ್ PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡು. ಇನ್ನೊಂದು ಆಪ್ಷನ್ ಇದೆ, ಏನಪ್ಪ ಅದು ಅಂತಂದರೆ ULIP ಆರ್ ಟರ್ಮ್ ಪ್ಲ್ಯಾನ್ ಆರ್ ಹೆಲ್ತ್ ಇನ್ಶೂರೆನ್ಸ್. ಅಂದರೆ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅದು ಕೂಡ ನಿಮಗೆ ಟ್ಯಾಕ್ಸ್ ಸೇವಿಂಗ್ಸ್ ಇನ್ಸ್ಟ್ರೂಮೆಂಟ್ಸಲ್ಲಿ ಬರುತ್ತೆ. ULIP ನಾನು ಯಾಕೆ ಸಪ್ರೇಟಾಗಿ ಹೇಳ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ. ಇವಾಗ ಇನ್ನೊಂದಿದೆ ಈ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತ. ಇದಿಷ್ಟು ಪ್ರಾಡಕ್ಟು ನಮಗೆ ಅಂಡರ್ ATCನಲ್ಲಿ ಬೆನಿಫಿಟ್ ಸಿಗುತ್ತೆ ಅಪ್ ಟು 1.5 lakh rupees. ಮೊದಲನೇದಾಗಿ ಯಾವುದಪ್ಪ ನಾವು ಫಸ್ಟ್ ನೋಡೋಕ್ಕೆ ಅಂತ ಹೋಗೋದು ಅಂತಂದರೆ ELSS ಅಂತ ಕರಿತೀವಿ. ELSS ಅಂತ ಅಂದರೆ ಇಟ್ಸ್ ನಥಿಂಗ್ ಬಟ್ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್ ಅಂತ ಕರಿತೀವಿ. ಇದು ಮ್ಯೂಚುವಲ್ ಫಂಡ್ಸಲ್ಲಿ ಬರುತ್ತೆ. ಮ್ಯೂಚುವಲ್ ಫಂಡ್ಸಲ್ಲಿ ಈಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಅರೌಂಡ್ 46 AMCಗಳಿದೆ. 46 AMC ಕಂಪ್ನಿಗಳು ಕೂಡ ನಮಗೆ ಒಂದೊಂದು ಪರ್ಟಿಕ್ಯುಲರ್ AMCನಲ್ಲಿ ಒಂದೊಂದು ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್ ಅಂತ ಇದ್ದೇ ಇರುತ್ತೆ. ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್ ನಾವು ಯೂಸ್ ಮಾಡ್ಬೋದು ಇದರಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಅಪ್ ಟು 1.5 lakh rupees ಸಿಗುತ್ತೆ. ಸಪೋಸ್ ನೀವೇನಾದರೂ ಒಂದು ವರ್ಷಕ್ಕೆ 1.5 ಲಕ್ಷ ಬರೀ ಮ್ಯೂಚುವಲ್ ಫಂಡ್ ELSS ಮಾಡಿದರೆ ನೋ ಅದರ್ ಥಿಂಗ್ಸ್ ಕ್ಯಾನ್ ಬಿ ಇನ್ವೆಸ್ಟೆಡ್, ಬೇರೆ ಯಾವುದ್ರಲ್ಲೂ ಮಾಡದೇ ಇದ್ರೂ ನಡೀತದೆ. ಇದರಲ್ಲಿ ಎಕ್ಸ್ಪೋಜರ್ ಏನಪ್ಪ ಅಂತಂದರೆ, ಅಂದರೆ ಇದರಲ್ಲಿ ನೀವು ಕೇಳ್ಬೋದು ರಿಸ್ಕ್ ಇಲ್ವಾ, ಇದರಲ್ಲಿ ರಿಸ್ಕ್ ಇರುತ್ತಾ ಇಲ್ವಾ ಅಂತ. ರಿಸ್ಕ್ ಆಲ್ವೇಸ್ ನಾನು ಹೇಳ್ದಂಗೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್ ಅಂತ ಹೇಳಿದ್ಮೇಲೆ ಇಟ್ಸ್ ಆಲ್ವೇಸ್ ಬೈ ಪ್ರಾಡಕ್ಟ್ ಆಫ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟಲ್ಲಿರುತ್ತೆ. ಸೊ ಒನ್ ಆರ್ ದ ಅದರ್ ವೇ ಮಾರ್ಕೆಟ್ ನಮಗೆಲ್ಲರಿಗೂ ಗೊತ್ತಿರೋಂಗೆ ಇಟ್ಸ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ಏರ್ಪೇರ್ ಆಗ್ತಿದ್ದಂಗೆ ಅದ್ರ ರಿಸ್ಕ್ ಇದ್ದೇ ಇರುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಲಾಂಗ್ ಡ್ಯೂರೇಷನ್ ನೀವೇನಾದರೂ ಇದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ರೆ ಇದರಲ್ಲಿ ನೀವು ವೆಲ್ತ್ ಕ್ರಿಯೇಟ್ ಕೂಡ ಮಾಡ್ಬೋದು. ಜೊತೆಗೆ ಸೇವಿಂಗ್ಸ್ ಅಂದರೆ ಟ್ಯಾಕ್ಸ್ ಸೇವಿಂಗ್ಸ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಮತ್ತು ಮೋರ್ ಓವರ್ ಇದರಲ್ಲಿ ಒಂದು ಅಡಿಷ್ನಲ್ ಬೆನಿಫಿಟ್ ಇದೆ. ELSS ಸ್ಕೀಮಲ್ಲಿ ನಿಮ್ಗೆ ಇನ್ನೊಂದು ಅಡಿಷ್ನಲ್ ಬೆನಿಫಿಟ್ ಏನಪ್ಪ ಇದೆ ಅಂತಂದರೆ, ಮ್ಯೂಚುವಲ್ ಫಂಡ್ ಈಸ್ ದ ಲೀಸ್ಟ್ ಲಾಕ್ ಇನ್ ಪೀರಿಯಡ್ ಇರೋವಂಥ ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್. ಅಂದರೆ 3 years 3 year ಲಾಕ್ ಇನ್ ಪೀರಿಯಡ್ ಇರೋವಂಥದ್ದು ಇದು ಒಂದೇ ಒಂದು ಪ್ರಾಡಕ್ಟು ಟ್ಯಾಕ್ಸ್ ಸೇವಿಂಗಲ್ಲಿ, ಅದು ELSS. ಇನ್ನೊಂದು ಆಪ್ಷನ್ನು ಫ್ಲೆಕ್ಸಿಬಿಲಿಟಿ ಏನಪ್ಪ ಅಂತಂದರೆ, ಈಗ ಯಾರಿಗೆ 1.5 ಲಕ್ಷ ಒಟ್ಟಿಗೆ ಕಟ್ಟೋಕ್ಕಾಗಲ್ಲ, ಒಂದು ವರ್ಷಕ್ಕೆ ಒಂದೇ ಸಲ ಕಟ್ಟೋಕ್ಕಾಗಲ್ಲ, ದೇ ಕ್ಯಾನ್ ಈವನ್ ಡೂ ಮಂತ್ಲಿ ಸೇವಿಂಗ್ಸಲ್ಲಿ ಮಾಡಿಕೊಂಡು, ಅಂದರೆ ಅದನ್ನು ನಾವು SIPs ಅಂತ ಕರಿತೀವಿ, ಅದನ್ನು ಕೂಡ ಮಾಡಿಕೊಂಡು ದೇ ಕ್ಯಾನ್ ಸೇವ್ ದ ಟ್ಯಾಕ್ಸ್. ಬಟ್ ಇಲ್ಲೊಂದು ಕ್ಯಾಚ್ ಪಾಯಿಂಟ್ ಏನಪ್ಪ ಇದೆ ಅಂತ ಅಂದರೆ, ಎವ್ರಿ ಇನ್ಸ್ಟಾಲ್ಮೆಂಟ್ ವಿಲ್ ಕ್ಯಾರಿ ಎ 36 months ಲಾಕ್ ಇನ್ ಪೀರಿಯಡ್. ಅಂದರೆ ಈ ಜನವರಿಗೆ ಮಾಡಿದ್ದು 36 months ಆಗಬೇಕು, ಫೆಬ್ರವರಿಗೆ ಮಾಡಿದ್ದು ಮತ್ತೆ 36 months ಕಂಪ್ಲೀಟ್ ಆಗಬೇಕು. ಸೊ 3 year ಲಾಕ್ ಇನ್ ಇದ್ದೇ ಇರುತ್ತೆ ಟ್ಯಾಕ್ಸ್ ಸೇವಿಂಗ್ ಸ್ಕೀಮಲ್ಲಿ. ಇದು ಒಂದು ಪ್ರಾಡಕ್ಟು. ದ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನ್ಯಾಷನಲ್ ಪೆನ್ಷನ್ ಸ್ಕೀಮು. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತಂದರೆ ಇಟ್ಸ್ ಡಿಸಿಪ್ಲಿನ್ಡ್ ಅಪ್ರೋಚ್ ಅಂತ ಹೇಳ್ತೀವಿ. ಅಂದರೆ ಈಗ ನಾವು ಮಂತ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅಪ್ ಟು ದ ಏಜ್ ಆಫ್ 58 ಒನ್ ಪರ್ಸನ್ ಶುಡ್ ಕ್ರಾಸ್ ದಟ್ 58 years ಆಫ್ ಏಜ್. ಅಲ್ಲಿವರೆಗೂ ಇದನ್ನು ಪೇ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ಫಟಾಲ್ ಇದನ್ನ ಏನಿಲ್ಲಪ್ಪ ಅಂತಂದರೆ, ಲಾಕ್ ಇನ್ ಪೀರಿಯಡು ಸಬ್ಜೆಕ್ಟ್ ಟು Tier 1 ಸಿಟೀಸಲ್ಲಿ, Tier 2 ಸಿಟೀಸಲ್ಲಿ ಇಟ್ ಕ್ಯಾನ್ ಡಿಫ್ರೆನ್ಶಿಯೇಟ್. ಅಂದರೆ 58 ವರ್ಷನೇ ಆಗಬೇಕಂತ ಏನಿಲ್ಲ. ಲಾಕ್ ಇನ್ ಪೀರಿಯಡ್ ಆಫ್ ಅಪ್ ಟು 60 years ಇದ್ದೇ ಇರುತ್ತೆ. ಕನ್ವರ್ಸ್ಲಿ ಮತ್ತೆ ನಾವು ಇದನ್ನು ಬೇಕಂದರೆ ಚೇಂಜ್ ಮಾಡ್ಕೊಬೋದು. ಅಂದರೆ 58 ವರ್ಷಕ್ಕೆ ಬೇಕಾದ್ರೆ ಚೂಸ್ ಮಾಡ್ಕೋಬೋದು, ಇಲ್ಲ 60 yearsಗಾದರೂ ನಾವು ಚೂಸ್ ಮಾಡ್ಕೋಬೋದು.
ಆಫ್ಟರ್ 50 ಇಯರ್ಸು ನಾವು ಫುಲ್ ಅಮೌಂಟು ಕೂಡ ವಿತ್ಡ್ರಾ ಮಾಡ್ಬೋದು, ಆರ್ ವಿ ಕ್ಯಾನ್ ಕಂಟಿನ್ಯೂ ಆ್ಯಂಡ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಎ ಪೆನ್ಷನ್ ಆಲ್ಸೋ. ನಾವು ಪೆನ್ಷನ್ ಥರ ಕಾಂಟ್ರಿಬ್ಯೂಷನ್ನು ಕೂಡ ನಾವು ತಗೊಳ್ಬಹುದು ಇದರಲ್ಲಿ. ಇದು ಒಂದು ಆಪ್ಷನ್ ಇದೆ NPS ಅಲ್ಲಿ. ಇದರಲ್ಲಿ ಇನ್ನೊಂದು ಫೀಚರ್ ಏನಪ್ಪ ಇದೆ ಅಂತ ಅಂದರೆ, ಇಟ್ ಇಸ್ ಎ ಗೋರ್ಮೆಂಟ್ ಸೆಕ್ಯೂರ್ಡ್, ಅಂದರೆ ಗೋರ್ಮೆಂಟಿಂದ ನಿಮಗೆ ಸೆಕ್ಯೂರಿಟಿ ಇರುತ್ತೆ. ಸೊ ದ ಗೋರ್ಮೆಂಟ್ ವಿಲ್ ಟೇಕ್ ಕೇರ್ ಇಫ್ ಎಟ್ ಆಲ್ ಎನಿಥಿಂಗ್ ರಾಂಗ್ ಹ್ಯಾಪನ್ಸ್. ಸೊ ಅದರ ಥರ ಹೆದರ್ಕೊಳ್ಳೋವಂಥದ್ದು ಏನೂ ಇರಲ್ಲ. ಇದರಲ್ಲಿ ಕೂಡ ನಿಮಗೆ 1,50,000 ತನಕ ELSS ಅಲ್ಲಿ ನಿಮಗೆ ಇದು ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ. ಇದರಲ್ಲಿ ಇನ್ನೊಂದು ಆ್ಯಡೆಡ್ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಅಡಿಷ್ನಲ್ ಬೆನಿಫಿಟ್ಟು ಅಂಡರ್ 80D ಸೆಕ್ಷನಲ್ಲಿ ನಿಮಗೆ ಅಡಿಷ್ನಲ್ 50,000 ಕೂಡ ನಿಮಗೆ ಬೆನಿಫಿಟ್ಟು ಸಿಗುತ್ತೆ. ಸೊ ಇದಾದಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ ಇದೆ. ಯಾವುದಪ್ಪ ಅಂತ ಅಂದರೆ PPF ಅಂತ ಕರಿತೀವಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಕೂಡ ನಾವು ಈ ಥರನೇ ಮಂತ್ಲಿ ಒಂದಿಷ್ಟು ಕಾಂಟ್ರಿಬ್ಯೂಷನ್ನು ಮಾಡ್ಕೊಳ್ತಾ ಹೋಗ್ಬೋದು, ಅಪ್ ಟು 1.5 lakh rupees. ಅದಕ್ಕಿಂತ ಜಾಸ್ತಿನೂ ಮಾಡ್ಬೋದು, ಬಟ್ ಯು ವಿಲ್ ಗೆಟ್ ಎ ಟ್ಯಾಕ್ಸ್ ಸೇವಿಂಗ್ ಓನ್ಲಿ ಅಪ್ ಟು 1.5 lakh rupees. ಇದನ್ನು ನಾವು ಮಂತ್ಲಿ ಬೇಕಾದ್ರೂ ಮಾಡ್ಬೋದು, ಒನ್ ಟೈಮ್ ಆದರೂ 1 ವರ್ಷಕ್ಕೆ ಇಷ್ಟು ಅಂತ ಮಾಡ್ಬೋದು. ಈ ಥರ ಮಾಡಿಕೊಂಡು ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದು ಬಂದ್ಬಿಟ್ಟು ಲಾಕ್ ಇನ್ ಪೀರಿಯಡ್ ಬಂದ್ಬಿಟ್ಟು 15 years, ಮಿನಿಮಮ್ 15 years ಇರುತ್ತೆ. ಜೊತೆಗೆ ಇಂಟ್ರೆಸ್ಟ್ ರೇಟ್ ವಿಲ್ ಬಿ ಫಿಕ್ಸ್ಡ್ ಫಾರ್ ಒನ್ ಪರ್ಟಿಕ್ಯುಲರ್ ಇಯರ್. ಅದು ಎವ್ರಿ ಇಯರು ಇಟ್ ವಿಲ್ ಬಿ ರಿವ್ಯೂಡ್ ಬೈ ದ ಗೌರ್ಮೆಂಟ್. ಅದು ಕೆಳಗಡೆನೂ ಬರ್ಬೋದು, ಇಲ್ಲ ಜಾಸ್ತಿನೂ ಆಗ್ಬೋದು, ಬಟ್ ಆನ್ ಆನ್ ಆವ್ರೇಜ್ ಇಟ್ ವಿಲ್ ಬಿ ಫಿಕ್ಸೆಡ್ ಇಂಟ್ರೆಸ್ಟ್ ರೇಟಲ್ಲಿ ಇರುತ್ತೆ. ಅದು ಜಾಸ್ತಿ ಅಂದರೆ ಕಾಂಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಜೊತೆಗೆ ನಮಗೆ ವೆಲ್ತ್ ಕ್ರಿಯೇಷನ್ ಆಪ್ಷನ್ ಕೂಡ ಇರುತ್ತೆ. ಬಟ್ ಇದರಲ್ಲಿ ನಮಗೆ ಅಪ್ ಟು 15 year ಲಾಕ್ ಇನ್ ಇದ್ದೇ ಇರುತ್ತೆ. ಇದೊಂದು ಅಡಿಷ್ನಲ್ ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ ವೇರ್ ಯು ಕ್ಯಾನ್ ಇನ್ವೆಸ್ಟ್ ಯುವರ್ ಆರ್ ಪಾರ್ಕ್ ಯುವರ್ ಮನಿ ಫಾರ್ ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್. The next one is most important. As said, there are certain instruments like ನಾನು ಮ್ಯೂಚುವಲ್ ಫಂಡ್ ಹೇಳ್ದಂಗೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ ಅದೇ ಥರದ್ದು. ವಾಟ್ ವಿ ಕಾಲ್ ದಟ್ ಆಸ್ ಅ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಂತ ಕರಿತೀವಿ, ಆರ್ ULIP ಅಂತ ಕರಿತೀವಿ. ಇದ್ರ ಜೊತೆಗೆ ದೇರ್ ಆರ್ ಸರ್ಟನ್ ಅದರ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಆಲ್ಸೋ ವಿಲ್ ಕಮ್ ವಿತ್ ದ ಸೇಮ್ ಬೆನಿಫಿಟ್. ಅಂಡರ್ ATCನಲ್ಲಿ ನಿಮಗೆ ಸೇಮ್ ಬೆನಿಫಿಟ್ ಸಿಗುತ್ತೆ. ಲೈಕ್ ಟರ್ಮ್ ಇನ್ಶೂರೆನ್ಸ್ ಆಗ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗ್ಬೋದು, ಇದೆಲ್ಲ ಸಿಗುತ್ತೆ. ಬಟ್ ಆ್ಯಸ್ ಎ ಟರ್ಮ್ ಇನ್ಶೂರೆನ್ಸ್ ನಾವು ನೋಡಿದಾಗ ಆಸ್ ಎನ್ ಇಂಡಿವಿಜುವಲ್ಲು ನಮಗೆ ಸೇ ಒನ್ ಪರ್ಸನ್ ಇಫ್ ಇಟ್ ಟೇಕ್ಸ್ ಟರ್ಮ್ ಇನ್ಶೂರೆನ್ಸ್ ಫಾರ್ ಹಿಸ್ ಓನ್ ದಿಸ್ ಒನ್, ಮೇ ಬಿ ಈವನ್ ಇಫ್ ಇಟ್ ಇಸ್ ಲಿಟಲ್ ಬಿಟ್ ಏಜ್ಡ್ ಆಲ್ಸೋ, ಅಂದರೆ ಅವ್ನ ಏಜ್ ಆಗಿದ್ರು ಮೇ ಬಿ ಇಟ್ ವಿಲ್ ಕಮ್ ಅರೌಂಡ್ 50,000 to 60,000 ಪರ್ ಆ್ಯನಮ್. 60,000 ಪರ್ ಆ್ಯನಮ್ ಬಂದ್ರೂ ಬಟ್ ದಟ್ ವಿಲ್ ನಾಟ್ ರೀಫಂಡೇಬಲ್. ಆ ಅಮೌಂಟ್ ರೀಫಂಡೇಬಲ್ ಇರಲ್ಲ. ಬಟ್ ದಟ್ ಅಮೌಂಟ್ ವಾಟ್ ಹಿ ಕಾಂಟ್ರಿಬ್ಯೂಟೆಡ್ ಫಾರ್ ಟರ್ಮ್ ಇನ್ಶೂರೆನ್ಸ್ that will be covered under tax saving schemes. So you will get under ATC tax benefit ಸಿಗುತ್ತೆ. ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ಇದೆ, ಅಂದರೆ ಮನೆಯಲ್ಲಿ ಪೇರೆಂಟಲ್ ಇನ್ಶೂರೆನ್ಸ್ ತೊಗೊಂಡಿರ್ಬೋದು, ನಾವು ನಮ್ಮ ಓನ್ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿರ್ಬೋದು, ಇದು ಕೂಡ ನಮಗೆ ಕವರೇಜ್ ಸಿಗುತ್ತೆ ಅಂಡರ್ ATCನಲ್ಲಿ. ಇದ್ರ ಜೊತೆಗೆ ಇನ್ನೊಂದು ಇನ್ಶೂರೆನ್ಸ್ ಪ್ರಾಡಕ್ಟ್ ಇದೆ ವೇರ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ವೆಲ್ತ್ ಅಲಾಂಗ್ ವಿತ್ ದ ಇನ್ಶೂರೆನ್ಸ್. ದಟ್ ಪ್ರಾಡಕ್ಟ್ ಈಸ್ ಕಾಲ್ಡ್ ಆಸ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್. ಈ ಹೆಸರು ಹೇಳೋ ಪ್ರಕಾರ ಇನ್ಶೂರೆನ್ಸ್ ಜೊತೆಗೆ ನಮಗೆ ವೆಲ್ತ್ ಕ್ರಿಯೇಟ್ ಮಾಡಿ ಕೊಡ್ತಾರೆ. ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಎಟ್ ಅಗೇನ್ ದಟ್ ಇನ್ಶೂರೆನ್ಸ್ ಕಂಪ್ನೀಸ್ ವಿಲ್ ಇನ್ವೆಸ್ಟ್ ಇನ್ ದ ಸ್ಟಾಕ್ ಮಾರ್ಕೆಟ್. ಸೊ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಏನಪ್ಪ ಅಂದರೆ 2 ಫೀಚರ್ ನಾವು ಅರ್ಥ ಮಾಡ್ಕೋಬೇಕು. ಒಂದು, ಅಂಡರ್ ATCನಲ್ಲಿ ಅಪ್ ಟು 1.5 lakh rupees ನಮಗೆ ಟ್ಯಾಕ್ಸ್ ಸೇವಿಂಗ್ ಸಿಗುತ್ತೆ. ಜೊತೆಗೆ ನಾವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀವೋ ಅಟ್ಲೀಸ್ಟ್ ಅದ್ರ ಟ್ಯೂನ್ ಆಫ್ 5 times ಇಲ್ಲ 10 times ನಮಗೆ ಇನ್ಶೂರೆನ್ಸ್ ಕವರೇಜ್ ಕೂಡ ಸಿಗುತ್ತೆ. ಸಪೋಸ್ ಇಫ್ ವಿ ಆರ್ ಇನ್ವೆಸ್ಟಿಂಗ್ 1.5 lakh, ಮೇ ಬಿ ಅರೌಂಡ್ 5 times ಅಂತ ಅಂದರೆ ಅರೌಂಡ್ 7.5 lakh to 10 lakh rupees ಆರ್ 15 lakh rupees ನಮಗೆ ಇನ್ಶೂರೆನ್ಸ್ ಕವರೇಜು ಸಿಗುತ್ತೆ. ಇನ್ಶೂರೆನ್ಸ್ ಕವರೇಜ್ ಅಂತ ಅಂದರೆ ಈಸ್ ನಾಟ್ ರಿಗಾರ್ಡಿಂಗ್ ಎನಿ ಹೆಲ್ತ್ ಇನ್ಶೂರೆನ್ಸು ಈ ಥರದ್ದಲ್ಲ. ಇನ್ಶೂರೆನ್ಸ್ ಈಸ್ ನಥಿಂಗ್ ಬಟ್ ಸಮ್ವೇರ್ ಇಟ್ ಶುಡ್ ಬಿ ಸೆಕ್ಯೂರ್ಡ್ ಅಂತ. ಇನ್ ಕೇಸ್ ಸಮಥಿಂಗ್ ಗೋಸ್ ರಾಂಗ್, ನಮ್ಗೆ ಏನಾದರೂ ಆಯಿತು ಅಂದರೆ ಆ ಟೈಮಲ್ಲಿ ಬರೋವಂಥ ಇನ್ಶೂರೆನ್ಸು. ಬಟ್ ಇದರಲ್ಲಿ ಕೂಡ ನಾವು ಟ್ಯಾಕ್ಸ್ ಸೇವಿಂಗ್ ಮಾಡಬಹುದು. ಇದರಲ್ಲಿ ಲೈಫ್ ಕವರ್ ಆಗಿರುತ್ತೆ. ಲಾಕ್ ಇನ್ ಪೀರಿಯಡ್ ಇದರಲ್ಲಿ ಒಂದು ಭಾಳ ಇದರಲ್ಲಿ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಗೂ ಪ್ರತಿಯೊಂದು ಇನ್ಶೂರೆನ್ಸ್ ಪ್ರಾಡಕ್ಟ್ ವಿಲ್ ಕಮ್ ವಿತ್ ಸಪ್ರೇಟ್ ಮೆಚುರಿಟಿ ಟರ್ಮ್ಸ್. ಅಂದರೆ
ಕೆಲವೊಂದಕ್ಕೆ 5ಇಂದ ಶುರುವಾಗಿ 5 ಇಯರ್ಸಿಂದ 10 ಇಯರ್ಸ್ ತನಕನೂ ಬರ್ಬೋದು, ಕೆಲವೊಂದು 5ಇಂದ 15 ಇಯರ್ಸ್ ಬರ್ಬೋದು, ಕೆಲವೊಂದು ಅಪ್ ಟು ದ ಏಜ್ ಆಫ್ ರಿಟೈರ್ಮೆಂಟ್ ಪ್ಲಾನ್ಗಳ ಥರ ತಗೊಂಡಿದ್ರೆ ಅಪ್ ಟು ಏಜ್ ಆಫ್ 1 ಪರ್ಸನ್ 58 ಇಯರ್ಸ್ ಆಗೋವರೆಗೂ ಕಟ್ಟಬೇಕಾಗತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಇನ್ಶೂರೆನ್ಸ್ ಟು ಇನ್ಶೂರೆನ್ಸ್ ಪ್ರಾಡಕ್ಟ್, ನಾವು ಯಾವ್ದು ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಕೂಡ ನಮಗೆ ಅಂಡರ್ ITC-ನಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅಡಿಷ್ನಲಿ ನಮಗೆ ಅಂಡರ್ 10D-ನಲ್ಲಿ ಮೆಚುರಿಟಿ ಬೆನಿಫಿಟ್ಸ್ ಕೂಡ, ಅಂದರೆ ನಮ್ಮಲ್ಲಿ ಮೆಚುರಿಟಿ ಅಮೌಂಟ್ ಕ್ಯಾಪಿಟಲ್ ಗೇನ್ ಆಗಿ ವಾಪಸ್ ಬರೋದು ಕೂಡ, ಈಗ ಸಪೋಸ್ ನಾನು ಇಷ್ಟು ವರ್ಷ ಇನ್ವೆಸ್ಟ್ ಮಾಡಿರ್ತೀನಿ, ಆಫ್ಟರ್ ದಟ್ ಸರ್ಟನ್ ಅಮೌಂಟ್ ನನಗೆ ಕ್ಯಾಪಿಟಲ್ ಗೇನು ನನಗೆ ಜೊತೆಗೆ ಬಂದಿದ್ರೆ ಅದನ್ನು ಕೂಡ ನಾನು ಅಂಡರ್ 10D-ನಲ್ಲಿ ಮೆಚುರಿಟಿ ಬೆನಿಫಿಟ್ನ ನಾನು ವಿ ಕ್ಯಾನ್ ಕ್ಲೈಮ್ ಅಕಾರ್ಡಿಂಗ್ಲಿ ಇನ್ ದ ಇನ್ಶೂರೆನ್ಸ್ ಪ್ಲಾನ್. ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಇದೆ. ಫ್ಲೆಕ್ಸಿಬಿಲಿಟಿ ಇರುತ್ತೆ. ನಾನು ಪ್ರೀಮಿಯಮು ಕ್ವಾರ್ಟರ್ಲಿ ತೊಗೋಬೋದು, ಇಯರ್ಲಿ ತೊಗೋಬೋದು, ಮಂತ್ಲಿನೂ ತೊಗೋಬೋದು. ಇದೆಲ್ಲ ನಾವು ಅಡ್ವಾಂಟೇಜಸ್ ಇರುತ್ತೆ. ಬಟ್ ಇನ್ಶೂರೆನ್ಸ್ ಪ್ಲಾನ್ಸಲ್ಲಿ ಸಪೋಸ್ ಈಗ 5 ಇಯರ್ಸ್ ಅಂತ ಅಂದರೆ, ನಾನು ಮ್ಯೂಚುವಲ್ ಫಂಡ್ಸಲ್ಲಿ ಹೇಳ್ದಂಗೆ ಎವ್ರಿ ಇನ್ಸ್ಟಾಲ್ಮೆಂಟ್ ಇಲ್ ನಾಟ್ ಕ್ಯಾರಿ 3 ಇಯರ್ ಲಾಕಿನ್. ಅಲ್ಲಿ ಎವ್ರಿ ಒಂದು ಇನ್ಸ್ಟಾಲ್ಮೆಂಟ್ ಕ್ಯಾರೀಸ್ 3 ಇಯರ್ ಲಾಕಿನ್ ಇರುತ್ತೆ. ಬಟ್ ಇಲ್ಲಿ ಹಂಗಾಗಲ್ಲ. ಓವರಾಲ್ ಕ್ಯುಮುಲೇಟಿವ್ ಆಗಿ ಇವತ್ತು ಒಂದು ಇನ್ವೆಸ್ಟ್ ಮಾಡಿರ್ತೀನಿ, ನಾಳೆ ಅಂದರೆ ನೆಕ್ಸ್ಟ್ ಮಂತ್ ಒಂದಿಷ್ಟು ಇನ್ವೆಸ್ಟ್ ಮಾಡ್ತೀನಿ ಇನ್ಶೂರೆನ್ಸ್ ಪ್ಲಾನಲ್ಲಿ. ಎವ್ರಿಥಿಂಗ್ ವಿಲ್ ಕಮ್ ಅಟ್ ಒನ್ ಮೆಚುರಿಟಿ ಡೇಟ್ ಅಂತ ಬರುತ್ತೆ. ಅಲ್ಲಿಂದ ನಮಗೆ ಮೆಚುರಿಟಿ ತನಕ ನನಗೆ ಟ್ಯಾಕ್ಸ್ ಸೇವಿಂಗ್ ಸಿಗುತ್ತೆ. ಸೊ ಇದನ್ನೊಂದು ಅಡ್ವಾಂಟೇಜ್ ಇದೆ ಇನ್ಶೂರೆನ್ಸಲ್ಲಿ. ಮಾರ್ಕೆಟಲ್ಲಿ ಇದು ರಿಸ್ಕ್ ಇರಲ್ವ ಅಂತಂದರೆ, ಅಗೇನ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಈಸ್ ಆಲ್ವೇಸ್ ಕಮ್ಸ್ ವಿತ್ ದ ಮಾರ್ಕೆಟ್ ರಿಸ್ಕ್. ಯು ನೀಡ್ ಟು ಲುಕ್ ಔಟ್ ಫಾರ್ ದಟ್ ವಾಲೆಟಿಲಿಟಿ. ಆ ವಾಲೆಟಿಲಿಟಿನ ನಾವು ಬೇರ್ ಮಾಡಲೇಬೇಕು. ಬಟ್ ಎನಿಹೌ ವಿ ಆರ್ ಲುಕಿಂಗ್ ಇಟ್ ಫಾರ್ ಮೋರ್ ದೆನ್ 5 to 10 ಇಯರ್ಸ್ ಆ ಥರ ಇದ್ದಾಗ ಒಬ್ವಿಯಸ್ಲಿ ದಟ್ ಅಗೇನ್ ಈವನ್ ಇನ್ಶೂರೆನ್ಸ್ ಪ್ಲಾನ್ ವಿಲ್ ಆಲ್ಸೋ ಕ್ರಿಯೇಟ್ ಸಮ್ ವೆಲ್ತ್. ಮತ್ತು ಇದರಲ್ಲಿ ಏನಾದರೂ ಡಿಸ್ಅಡ್ವಾಂಟೇಜ್ ಇದೆಯಾ ಇನ್ನೂ ಏನಾದರೂ ಅಂತ ಅಂದರೆ, ಇಟ್ ಕಮ್ಸ್ ವಿತ್ ಎ ಲಾರ್ಜರ್ ಡ್ಯೂರೇಷನ್ನು, ಲಾರ್ಜರ್ ಲಾಕಿನ್ ಪೀರಿಯಡು. ಮತ್ತು ಇನ್ಶೂರೆನ್ಸಲ್ಲಿ ಇನ್ನೊಂದು ಭಾಗವಂತ ಇರುತ್ತೆ. ಅದೇನಪ್ಪ ಅಂತಂದರೆ ಚಾರ್ಜಸ್ ಇರುತ್ತೆ. ಯಾಕೆಪ್ಪ ಇದು ಚಾರ್ಜಸ್ ಅವರು ಚಾರ್ಜ್ ಮಾಡ್ತಾರೆ ಅಂತಂದರೆ, ಅಲಾಂಗ್ ವಿತ್ ದ ವೆಲ್ತ್ ಕ್ರಿಯೇಷನ್ ಆರ್ ಅಲಾಂಗ್ ವಿತ್ ದ ಇನ್ವೆಸ್ಟ್ಮೆಂಟ್ಸ್ ಇನ್ ಟು ದ ಮಾರ್ಕೆಟ್ ಆರ್ ಅಲಾಂಗ್ ವಿತ್ ದ ಯೂನಿಟ್ಸ್ ಲಿಂಕ್ಡ್. ಅಂದರೆ ನಿಮಗೊಂದು ಯೂನಿಟ್ ಅಲಾಟ್ ಮಾಡ್ತಾರೆ. ಮ್ಯೂಚುವಲ್ ಫಂಡಲ್ಲಿ ಯೂನಿಟ್ ಅಲಾಟ್ ಮಾಡ್ತಾರೆ. ಬಟ್ ಇನ್ಶೂರೆನ್ಸಲ್ಲಿ ನಿಮಗೆ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿ ಯೂನಿಟ್ಸ್ ಅಲಾಟ್ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ದೇ ವಿಲ್ ಬಿ ಗಿವಿಂಗ್ ಎ ಲೈಫ್ ಕವರೇಜ್ ಆಲ್ಸೋ. ಸೊ ಹಾಗಾಗಿ ಏನು ಮಾಡ್ತಾರೆ, ದೇ ವಿಲ್ ಬಿ ಚಾರ್ಜಿಂಗ್ ಸಮ್ ಅಡಿಷ್ನಲ್ ಚಾರ್ಜಸ್. ಆ ಚಾರ್ಜಸ್ನ ನಾವು ಬೇರ್ ಮಾಡಲೇಬೇಕಾಗುತ್ತೆ ಇನ್ಶೂರೆನ್ಸಲ್ಲಿ. ಅಟ್ಲೀಸ್ಟ್ ಫಸ್ಟ್ 2 ಇಯರ್ಸ್ ಆರ್ 3 ಇಯರ್ಸ್ ನಮಗೆ ಚಾರ್ಜಸ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ದ ಲಾಸ್ಟ್ ಒನ್ ಬಟ್ ನಾಟ್ ಲಿಸ್ಟ್, ಇಟ್ ಇಸ್ ಓನ್ಲಿ ಫಾರ್ ದೋಸ್ ಹೂ ಕ್ರಾಸ್ಡ್ ಏಜ್ ಆಫ್ ಎಬೋ 60. ಅವ್ರನ್ನ ನಾವು ಸೀನಿಯರ್ ಸಿಟಿಸನ್ಸ್ ಅಂತ ಏನು ಕರಿತೀವಿ, ಎಬೋ 60 ಇಯರ್ ಅವರಿಗೆ ಅಂತ ಒಂದು ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್ಸ್ ಇದೆ. ಏನಪ್ಪ ಅದು ಅಂತಂದರೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತ. ಇದು ಒಂದು ರೀತಿಯಲ್ಲಿ ಇಂಡೈರೆಕ್ಟ್ಲಿ ಇಟ್ ವರ್ಕ್ಸ್ ಆ್ಯಸ್ ಎನ್ ಎಫ್ ಡಿ ಥರನೇ ವರ್ಕ್ ಆಗುತ್ತೆ. ಇದನ್ನು ನಾವು ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಇಟ್ಸ್ ಕಮ್ಸ್ ವಿತ್ ಎ ಲಾಕ್ ಇನ್ ಪೀರಿಯಡ್ ಆಫ್ ಮಿನಿಮಮ್ 5 ಇಯರ್ಸ್. 5 ಇಯರ್ಸ್ ತನಕ ನಾವು ಎಫ್ ಡಿ ಬ್ರೇಕ್ ಮಾಡೋಕ್ಕಾಗಲ್ಲ. ಬೈ ಚಾನ್ಸ್ ಏನಾದ್ರು ಬ್ರೇಕ್ ಮಾಡಿದ್ರೆ ಬ್ರೇಕ್ ಚಾರ್ಜಸ್ಸು ಆ ಥರದ್ದೆಲ್ಲ ಚಾರ್ಜಸ್ಸು ಇರುತ್ತೆ. ಬಟ್ ಇಟ್ ವಿಲ್ ಆಲ್ಸೋ ಕಮ್ಸ್ ಅಂಡರ್ ITC-ನಲ್ಲಿ 1,50,000 ತನಕ ನಮಗೆ ಬೆನಿಫಿಟ್ ಸಿಗುತ್ತೆ. ಕ್ಯಾನ್ ಡೆಪಾಸಿಟ್ ಇನ್ ಸೀನಿಯರ್ ಸೇವಿಂಗ್ ಸ್ಕೀಮ್ಸ್, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ಸು ಫ್ರಮ್ 1,000 ರೂಪೀಸಿಂದ ಅಪ್ ಟು 30 ಲ್ಯಾಕ್ವರೆಗೂ ಇನ್ವೆಸ್ಟ್ ಮಾಡ್ಬೋದು ಇದರಲ್ಲಿ. ಇನ್ನೊಂದು ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಇರೋದ್ರಿಂದ ಗ್ಯಾರಂಟಿಡ್ ರಿಟರ್ನ್ ಸಿಗುತ್ತೆ. ಸಿಂಪಲ್ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಇರುತ್ತೆ. ನಮ್ಮ ಬ್ಯಾಂಕಲ್ಲೇ ನಾವು ಹೋಗ್ಬಿಟ್ಟು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ಸ್ನ ನಾವು ಚೆಕ್ ಮಾಡಿ ಇಡ್ಬೋದು. ಇದಿಷ್ಟು ಹೇಳ್ತಾ ಈ ವಾರದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ, ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡು, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಟ್ಯಾಕ್ಸ್ ಸೇವಿಂಗ್ ಮಾಡಬೇಕಿತ್ತು ಅಂತ ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ. ವಿಚ್ ವಿಲ್ ಸ್ಯೂಟ್ ಫಾರ್ ಯು, ಹಿ ವಿಲ್ ಗೈಡ್ ಯು ಅಕಾರ್ಡಿಂಗ್ಲಿ. In case if you want any financial advice from our side, you can contact me always. Thank you.